ವಿಘ್ನಗಳಿಲ್ಲ. ಎಲ್ಲ ತರಹದ ದುಃಖಗಳಿಗೆ, ಸಮಸ್ಯೆಗಳಿಗೆ, ವಿಘ್ನಗಳಿಗೆ, ಅಡ್ಡಿ ಆತಂಕಗಳಿಗೆ ಮೂಲವಾದಂತಹ ಪಾಪಗಳನ್ನು ಕುಳಿತರೆ ನಿಂತರೆ ಮಾನವ ಮಾಡುತ್ತಾನೆ. ನಾನಾ ತರಹದ ಕ್ರಿಮಿ ಕೀಟಗಳ ಹಿಂಸೆ ನಮ್ಮಿಂದ ಆಗ್ತದೆ. ಓಡಾಡುವಾಗ ಕಣ್ಣಿಗೆ ಕಾಣದಂಥ ಎಷ್ಟು ಜೀವರಾಶಿಗಳ ಹಿಂಸೆಯನ್ನು ನಾವು ಮಾಡ್ತೇವೋ ಲೆಕ್ಕ ಇಲ್ಲ. ಅನಿವಾರ್ಯವಾಗಿ ಆ ಹಿಂಸೆಗಳು ನಮ್ಮಿಂದ ಆಗ್ತವೆ. ಓಡಾಡುವಾಗ ಬೇಕಾದಷ್ಟು ಕ್ರಿಮಿಗಳ ನಾಶ ಆಗುತ್ತೆ. ಓಡಾಡದೇ ಇರಲಿಕ್ಕೆ ಸಾಧ್ಯ ಇಲ್ಲ, ಮಾತಾಡದೇ ಇರಲಿಕ್ಕೆ ಆಗೋದಿಲ್ಲ. ಏನು ಮಾಡಿದರೂ ಆ ತರಹದ ಸಹಜ ಹಿಂಸೆಗಳು ಒಂದು ಕಡೆಗೆ. ಇನ್ನೊಬ್ಬರ ಮನಸ್ಸಿಗೆ ನೋವಾಗುವಂತೆ ಮಾಡುವಂಥದ್ದು ಮತ್ತೊಂದು. ಹಿರಿಯರ ಗುರುಗಳ ದ್ರೋಹ, ಅವರ ಆಜ್ಞೆಯ ಉಲ್ಲಂಘನೆ, ಎಲ್ಲದರ ಮೇಲೆ ಶಾಸ್ತ್ರವಿಹಿತವಾದ ಕರ್ತವ್ಯಗಳ ಪರಿತ್ಯಾಗ. ಒಂದಲ್ಲ ಎರಡಲ್ಲ, ಲೆಕ್ಕ ಇಲ್ಲದಷ್ಟು ಕರ್ತವ್ಯ ಕರ್ಮಗಳ ರಾಶಿ ಇದೆ. ಗೊತ್ತೇ ಇಲ್ಲ, ಮಾಡೋದಂತೂ ದೂರ ಉಳಿಯಿತು. ಮಾಡಬಾರದು ಅಂತ ಹೇಳಿದ ನಿಷಿದ್ಧವಾದ ಕರ್ಮಗಳು ಸಾವಿರಾರು. ಅಂತಹ ನಿಷಿದ್ಧ ಕರ್ಮಗಳನ್ನು ಮಾಡುತ್ತಾನೆ, ವಿಹಿತ ಕರ್ಮಗಳನ್ನು ಮಾಡೋದಿಲ್ಲ. ಇಂತಹ ವಿವಿಧ ವಿಚಿತ್ರ ಪಾಪಗಳ ಬೆಟ್ಟ ಇದೆ. ಹಾಗಿದ್ದಾಗ ಯಾವ ಕಷ್ಟವೂ ಆಗಬಾರದು, ಸುಖವಾಗಿರಬೇಕು ಅಂದರೆ ಹೇಗೆ ಸಾಧ್ಯ? ಪಾಪಗಳಿಗೆ ಪ್ರಾಯಶ್ಚಿತ್ತ ಬೇಕು. ಎಲ್ಲ ಪಾಪಗಳನ್ನು ಕಳೆದುಕೊಂಡು ಒಂದೇ ದಿನಕ್ಕೆ ಮೋಕ್ಷಕ್ಕೆ ಹೋಗುವುದು ಸಾಧ್ಯ ಇಲ್ಲದ ಮಾತು. ಅದು ಭಗವಂತನ ದರ್ಶನದಿಂದ ಸಾಧ್ಯ. ಆದರೆ ಅಲ್ಲಿಯವರೆಗೆ ಹಂತ ಹಂತವಾಗಿ ನಮ್ಮ ಪಾಪಗಳನ್ನು ಕಡಿಮೆ ಮಾಡ್ತಾ ಹೋಗಬೇಕಾದರೆ ಪಾಪಗಳನ್ನು ಮಾಡೋದು ಮಾತ್ರ ಆಗೋದು, ಪ್ರಾಯಶ್ಚಿತ್ತ ಇಲ್ಲ ಅಂತಾಗಬಾರದು. ಮಾಡಿದ ಪಾಪಗಳಿಗೆ ಪ್ರಾಯಶ್ಚಿತ್ತವನ್ನು ಮಾಡಿಕೊಳ್ಳಬೇಕಲ್ಲ. ಪ್ರಾಯಶ್ಚಿತ್ತಗಳಲ್ಲಿ ಅತಿ ಶ್ರೇಷ್ಠವಾದ ಪ್ರಾಯಶ್ಚಿತ್ತ ಅಂದರೆ ಅದು ಏಕಾದಶಿಯ ಉಪವಾಸ. ಬಹಳ ಕಷ್ಟವಾದದ್ದು ಅಂತೆಲ್ಲ ತಿಳಿದಿದ್ದಾರೆ, ಅತೀ ಸುಲಭವಾದದ್ದು. ಕಷ್ಟವಾದದ್ದು ಬೇಕಾದಷ್ಟಿದೆ. ಮಾಸೋಪವಾಸ ಇದೆ, ತಿಂಗಳು ಉಪವಾಸ ಇದೆ, ಚಾಂದ್ರಾಯಣಾದಿ ವ್ರತಗಳೆಲ್ಲ ಇವೆ. ಕಷ್ಟದ ಅನೇಕ ವ್ರತಗಳನ್ನು ಹೇಳಿದ್ದಾರೆ. ಅನೇಕ ದಿನಗಳವರೆಗೆ, ತಿಂಗಳು, ವರ್ಷಗಳವರೆಗೆ ಮಾಡುವಂತಹ ವ್ರತಗಳೂ ಇವೆ. ಅದ್ಯಾವುದು ಇಲ್ಲದಂತೆ ಒಂದೇ ದಿನ, 15 ದಿನಕ್ಕೆ ಒಂದು ದಿನ ಮಾತ್ರ ಉಪವಾಸ ಇದ್ದು, ದಶಮಿಯೂ ಊಟ ಇದೆ, ದ್ವಾದಶಿಯೂ ಊಟ ಇದೆ. ಒಂದು ದಿನ ಮಾತ್ರ ಮಧ್ಯದಲ್ಲಿ ಊಟ ಇಲ್ಲದೆ ಇರುವಂತಹ ಅತೀ ಸುಲಭವಾದ ಈ ಒಂದು ಏಕಾದಶಿಯ ಉಪವಾಸದಿಂದ ಎಲ್ಲ ಪಾಪಗಳಿಗೆ ಪ್ರಾಯಶ್ಚಿತ್ತವನ್ನು ಮಾಡಿಕೊಂಡಂತೆ ಆಗ್ತದೆ. ಕಾಶಿ, ಗಯಾ ಮೊದಲಾದ ಎಲ್ಲ ಕ್ಷೇತ್ರಗಳಿಗೆ ಯಾತ್ರೆ ಮಾಡಿದ ಫಲ ಒಂದು ಏಕಾದಶಿಯ ಉಪವಾಸದಿಂದ. ಎಲ್ಲ ಯಜ್ಞಗಳನ್ನು ಮಾಡಿದ ಫಲ, ಎಲ್ಲ ನದಿಗಳಲ್ಲಿ ಸ್ನಾನ ಮಾಡಿದಂತಹ ಫಲ, ಎಲ್ಲ ದಾನ ಕೊಟ್ಟ ಫಲ ಏಕಾದಶಿಯ ಉಪವಾಸದಿಂದ ಬರ್ತದೆ. ಇಷ್ಟು ಸುಲಭವಾದ ಪುಣ್ಯದ ರಾಶಿ ಏಕಾದಶಿಯ ಉಪವಾಸದಿಂದ. ಅಷ್ಟೇ ಪಾಪಗಳ ಪರಿಹಾರ. ಇಂತಹ ಉತ್ತಮವಾದ ಶ್ರೇಷ್ಠವಾದ ಏಕಾದಶಿಯ ಉಪವಾಸವನ್ನು ವಿಷ್ಣು ಪ್ರೀತಿಗಾಗಿ, ಹರಿದಿನ, ಹರಿಯ ಪ್ರೀತಿಗಾಗಿ ಈ ಏಕಾದಶಿಯ ಉಪವಾಸ ಅಂತ ಸಂಕಲ್ಪ ಮಾಡಿದರೆ ಪಾಪಗಳಿಗೆ ಪರಿಹಾರ ಆಯಿತು. ಪುಣ್ಯಗಳ ರಾಶಿ ತನಗೆ ತಾನೇ ಬಂದು ನಮ್ಮಲ್ಲಿ ಸೇರುತ್ತೆ. ರೋಗಗಳ ಪರಿಹಾರ ಆಗತ್ತೆ, ಆರೋಗ್ಯ ವೃದ್ಧಿ ಆಗ್ತದೆ, ಮನೋಬಲ ಬೆಳೆಯುತ್ತೆ, ಇಂದ್ರಿಯಗಳ ಮೇಲೆ ನಿಗ್ರಹವನ್ನು ಸಾಧಿಸುವುದಕ್ಕೆ ಸಾಧ್ಯವಾಗತ್ತೆ, ಶೀಲವನ್ನು ಬೆಳೆಸಿಕೊಳ್ಳುವುದಕ್ಕೆ, ಶುದ್ಧವಾದ ಚಾರಿತ್ರ್ಯ ಸಂಪನ್ನತೆಯನ್ನು ಬೆಳೆಸಿಕೊಳ್ಳುವುದರ ಮೊದಲ ಹೆಜ್ಜೆ ವಿಷಯ ವಿನಿವರ್ತಂತೆ ನಿರಾಹಾರಸ್ಯ ದೇಹಿನಃ. ಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಹೇಳುತ್ತಾನೆ, ಅಂತಹ ಏಕಾದಶಿಯ ಉಪವಾಸವನ್ನು ನಾಳೆ ದಿವಸ ಅಲ್ಲ, ನಾಳೆಯಿಂದ ಪ್ರತಿ ಏಕಾದಶಿಯನ್ನು ಅವಶ್ಯವಾಗಿ ಉಪವಾಸ ಮಾಡುತ್ತೇವೆ ಎನ್ನುವಂತಹ ದೃಢವಾದ ಪ್ರತಿಜ್ಞೆಯನ್ನು ಅತ್ಯಂತ ಧೈರ್ಯದಿಂದ ಎಲ್ಲರೂ ಕೈ ಎತ್ತಿ ಮಾಡಿ. ಯಾರ್ಯಾರು ಮಾಡ್ತೀರಿ ಕೈ ಎತ್ತಿ? ಎಲ್ಲ ಏಕಾದಶಿಯನ್ನು ಉಪವಾಸ ಮಾಡುವಂತಹ ಸಕಲ ಭಗವದ್ಭಕ್ತರಿಗೂ ಭಗವಂತನ ಪರಿಪೂರ್ಣ ಅನುಗ್ರಹ ಆಗಲಿ. ನಿರ್ವಿಘ್ನವಾಗಿ ನಿಮ್ಮ ಈ ವ್ರತ ಸಾಗಲಿ.
ಕೈ ಎತ್ತಿದ್ದು ಒಂದೇ ಆಗಿದ್ದರೂ ಕೂಡ ಕೆಲವರು 2 ಕೈ ಎತ್ತಿದ್ದಾರೆ. ಕೈಗಳಲ್ಲಿ ಅನೇಕ ಬೆರಳುಗಳಿವೆ. ಇದರರ್ಥ ನೀವು, ನಿಮ್ಮ ಮಕ್ಕಳು, ನಿಮ್ಮ ಇಷ್ಟ ಮಿತ್ರರೆಲ್ಲರ ಪರವಾಗಿಯೂ ನೀವು ಪ್ರತಿಜ್ಞೆ ಮಾಡಿದ್ದೀರಿ ಅಂತ ಭಾವಿಸ್ತೇವೆ. ಎಲ್ಲರಿಂದಲೂ ಮಾಡಿಸಿ. ಈ ಮೂಲಕವಾಗಿ ಪ್ಲಾಸ್ಟಿಕ್ ಮುಕ್ತವಾದ ನಗರ ಅಂತ ಮಾಡ್ತಾ ಇರ್ತಾರೆ. ಮಾಡಲಿ, ಬಹಳ ಸಂತೋಷ. ಒಳ್ಳೆ ಪರಿಸರ ಇರೋದು ಒಳ್ಳೆಯದು. ಆದರೆ ಪಾಪಮುಕ್ತ ನಗರ ಅಂತ ಆಗಬೇಕು. ಪ್ಲಾಸ್ಟಿಕ್ ಮುಕ್ತ ನಗರ ಅಲ್ಲ, ಪಾಪಮುಕ್ತ ನಗರ ಆಗುವಂತೆ ಈ ಒಂದು ಪ್ರತಿಜ್ಞೆಯನ್ನು ರಾಮದೇವರ, ಹಯಗ್ರೀವ ದೇವರ ಸನ್ನಿಧಾನದಲ್ಲಿ ಮಾಡಿ, ಈ ತರಹದ ಒಂದು ಉತ್ತಮವಾದ ನಡೆ, ಒಂದು ಉತ್ತಮವಾದ ಹೆಜ್ಜೆ ಧಾರ್ಮಿಕ ಕ್ಷೇತ್ರದಲ್ಲಿ, ಧಾರ್ಮಿಕವಾದ ಮಾರ್ಗದಲ್ಲಿ ನಮಗೆ ಸಾಗುವುದಕ್ಕೆ ಸಾಧ್ಯವಾಗಬೇಕಾಗಿದ್ದರೆ ಶೀಲವೃದ್ಧೈ, ಅಂಥವರ ಜೊತೆಗೆ ಸಹವಾಸ ಬೇಕು. ಹೇಗೆ ಮಾಡಬೇಕು, ನೀವು ಹೇಗೆ ಮಾಡ್ತೀರಿ, ಹೇಗೆ ಸಾಧ್ಯವಾಗತ್ತೆ ಅಂತ ಮಾಡುವವರನ್ನು ಕೇಳಿ. ರಾಮನ ಆದರ್ಶವನ್ನು ಪರಿಪಾಲನೆ ಮಾಡಬೇಕು ಅಂತ ತಾನೇ ಪ್ರಾರಂಭ ಮಾಡಿದ್ದು ರಾಮನ ಚಿಂತನ. ಪ್ರಾರಂಭ ಮಾಡಿ ಮಾಡುವವರನ್ನು ಕೇಳಿ, ಹೇಗೆ ಮಾಡಬೇಕು ಅಂತ ಕೇಳಿ. ಶೀಲವೃದ್ಧೈ ತಪೋವೃದ್ಧೈ, ಅವರಿಂದ ಸಂದೇಶವನ್ನು ಪಡೆದು ಆ ಮಾರ್ಗದರ್ಶನದಲ್ಲಿ ಮಾಡಿ. ತಪೋವೃದ್ಧರು, ನಾನಾ ವಿಧವಾದ ತಪಸ್ಸುಗಳಿವೆ. ಕಾಯಕ್ಲೇಶವನ್ನು ಸಹನೆ ಮಾಡುವುದು ತಪಸ್ಸು. ಏಕಾದಶಿಯೂ ಒಂದು ತಪಸ್ಸು. ಸತ್ಯ ಮಾತನಾಡುವುದೂ ಒಂದು ತಪಸ್ಸು. ಕೆಲವರಿಗೆ ಸತ್ಯ ಮಾತನಾಡಲಿಕ್ಕೆ ಬಹಳ ಕಷ್ಟ ಅಂತ ಅನ್ನಿಸ್ತದೆ. ಏನು ಕಷ್ಟ ಇಲ್ಲ, ಬೇಕಾದಷ್ಟು ಸತ್ಯವಂತರು, ಸತ್ಯನಿಷ್ಠರಾದವರಿದ್ದಾರೆ. ಧೈರ್ಯದಿಂದ ಸತ್ಯವನ್ನು ಹೇಳಬೇಕು. ಅದರಲ್ಲಿ ಬಹಳ ಸೂಕ್ಷ್ಮ ಇದೆ. ಸತ್ಯ ಇದು ತಪಸ್ಸು. ಯಾಕೆ ಅಂದರೆ ಸತ್ಯ ಮಾತನಾಡೋದು ಅಂದರೆ ಹೇಗೆ ಬೇಕು ಹಾಗೆ ಮಾತಾಡೋದಲ್ಲ. ಸತ್ಯಂ ಬ್ರೂಯಾತ್ ಪ್ರಿಯಂ ಬ್ರೂಯಾತ್, ನ ಬ್ರೂಯಾತ್ ಸತ್ಯಂ ಅಪ್ರಿಯಂ, ಪ್ರಿಯಂಚ ನಾನೃತಂ ಬ್ರೂಯಾತ್, ಏಷ ಶಾಸ್ತ್ರಸ್ಯ ನಿರ್ಣಯ. ಸತ್ಯವನ್ನು ಮಾತನಾಡಬೇಕು, ಆದರೆ ಪ್ರಿಯವಾದದ್ದನ್ನು ಮಾತಾಡಬೇಕು. ಅಸತ್ಯ ಮಾತನಾಡಬಾರದು. ಇದರರ್ಥ ಸತ್ಯ ಇದ್ದದ್ದನ್ನು ಎಲ್ಲ ಹೇಳಬೇಕು ಅಂತಲ್ಲ. ಕೆಲವುದು ಅಪ್ರಿಯವಾಗಿರ್ತದೆ. ಮನಸ್ಸಿಗೆ ಸುಮ್ಮನೆ ಕಷ್ಟ ಕೊಡೋ ಅಂಥದ್ದನ್ನು ಹೇಳಬಾರ್ದು. ಕೆಲಸ ಇದ್ದರೆ ಹೇಳಬೇಕು. ಸತ್ಯಂ ಬ್ರೂಯಾತ್ ಪ್ರಿಯಂ ಬ್ರೂಯಾತ್. ಆದರೆ ಪ್ರಿಯ ಹೇಳಬೇಕು ಅಂತ ಸುಳ್ಳು ಹೇಳಲಿಕ್ಕೂ ಹೋಗಬಾರ್ದು. ಪ್ರಿಯಂಚ ನಾನೃತಂ ಬ್ರೂಯಾತ್. ಇದನ್ನೆಲ್ಲ ಬ್ಯಾಲೆನ್ಸ್ ಮಾಡೋದಿದೆಯಲ್ಲ, ಅದೇ ದೊಡ್ಡ ತಪಸ್ಸು. ನಾಸ್ತಿ ಸತ್ಯಾತ್ ಪರಂ ತಪಃ, ಸತ್ಯವನ್ನು ಮೀರಿದ ತಪಸ್ಸಿಲ್ಲ ಅಂತ ಮಹಾಭಾರತ ಹೇಳುತ್ತದೆ. ಆ ದೃಷ್ಟಿಯಲ್ಲಿ ಸತ್ಯವನ್ನು ಮಾತನಾಡುವಂತಹ ಒಂದು ತಪಸ್ಸನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡವರಿರ್ತಾರೆ ತಪೋವೃದ್ಧರು. ಅವರ ಸಹವಾಸದಿಂದ ಸತ್ಯವನ್ನೇ ಮಾತನಾಡಬೇಕೆಂಬಂತಹ ಒಂದು ರೂಢಿಯನ್ನು ನಾವು ತಂದುಕೊಂಡ್ರೆ ಬಹಳ ದೊಡ್ಡದಾದ ಸಾಧನೆ. ಇಡೀ ಜಗತ್ತು ಸತ್ಯದಿಂದ ನಿಂತಿದೆ. ಜಗತ್ತೇ ಸತ್ಯವಾಗಿದೆ. ಜಗತ್ತು ನಿಂತದ್ದು ಸತ್ಯನ ಮೇಲೆ, ಜಗತ್ತು ಸಾಗಿದ್ದು ಸತ್ಯದ ಕಡೆಗೆ. ಜಗತ್ತೆಲ್ಲ ಸತ್ಯ, ಸತ್ಯನಾದ ಪರಮಾತ್ಮನ ಮೇಲೆ ನಿಂತಿದೆ. ಸತ್ಯವಂತರಾದ, ನಿಷ್ಠಾವಂತರಾದ ತಪಸ್ವಿಗಳ ತಪಸ್ಸಿನಿಂದ, ಧರ್ಮದ ಆಚರಣೆಯಿಂದ ಜಗತ್ತು ನಡೆದಿದೆ. ಜಗತ್ತು ಸಾಗುತ್ತಾ ಇರೋದು ಸತ್ಯವಾದ ಮೋಕ್ಷದ ಕಡೆಗೆ, ಸತ್ಯನಾದ ಭಗವಂತನ ಕಡೆಗೆ. ಅಂತಹ ಸತ್ಯವನ್ನು ಅನುಷ್ಠಾನದಲ್ಲಿ ತರುವ, ತಪಸ್ಸನ್ನು ಮಾಡುವ ತಪಸ್ವಿಗಳ ಸಹವಾಸದಲ್ಲಿರಬೇಕು ಅನ್ನುವುದನ್ನು ಶ್ರೀರಾಮಚಂದ್ರ ತಿಳಿಸ್ತಾನೆ. ತಪೋವೃದ್ಧೈಶ್ಚ. ಸ್ವಾಧ್ಯಾಯ ಪ್ರವಚನಗಳೇ ತಪಸ್ಸು ಅಂತ ಹೇಳಿದ್ದಾರೆ. ಶಾಸ್ತ್ರಗಳ ಪಾಠ ಪ್ರವಚನವನ್ನು ನಿರಂತರವಾಗಿ ಶ್ರದ್ಧೆಯಿಂದ ಮಾಡುವುದೇ ಒಂದು ತಪಸ್ಸು. ನೀವೇನು ಭಕ್ತಿಯಿಂದ, ಶ್ರದ್ಧೆಯಿಂದ ಎಲ್ಲ ಕೆಲಸಗಳನ್ನು ಬಿಟ್ಟು ಶ್ರವಣ ಮಾಡಬೇಕು ಅಂತ ಒಂದೇ ಒಂದು ಗುರಿಯಿಂದ ಬಂದು ಕುಳಿತಿದ್ದೀರಲ್ಲ, ಇದು ಒಂದು ತಪಸ್ಸೆ. ಇಷ್ಟೇ ತಪಸ್ಸು, ಇನ್ನು ಮೇಲೆ ತಪಸ್ಸೇ ಇಲ್ಲ ಅಂತ ತಿಳ್ಕೊಬೇಡಿ. ಇದು ಒಂದು ಸಣ್ಣ ತಪಸ್ಸು. ಇನ್ನೂ ಸಾಧನೆ ಮಾಡಬೇಕಾದದ್ದು ಬಹಳ ಇದೆ, ಸಾಕಷ್ಟು ಮುಂದೆ ಸಾಗಬೇಕಾದದ್ದಿದೆ. ಆದರೆ ಇದು ದಾರಿ, ಸರಿಯಾದ ದಾರಿಯಲ್ಲಿ ನಾವಿದ್ದೇವೆ ಅಂತ ಇದೊಂದು ತಪಸ್ಸು. ಇಂತಹ
ತಪಸ್ಸುಗಳನ್ನು ಮಾಡುವವರ ಸಹವಾಸ ಇದ್ದರೆ, ನಿತ್ಯ ಪ್ರವಚನಕ್ಕೆ ಹೋಗುವವರು ಪಕ್ಕದ ಮನೆಯವರಾಗಿದ್ದರೆ ಅವರ ಜೊತೆಗೆ ಮಾತಾಡ್ತಾ ನೀವು ಬನ್ನಿ ಕೇಳಿ ಅಂತ ಹೇಳಿದಾಗ ಅವರ ಜೊತೆಗೆ ಹೋಗ್ತಾನೆ. ಇವನಿಗೂ ರುಚಿ ಅನ್ನಿಸ್ತದೆ, ಇಂಟ್ರೆಸ್ಟ್ ಬರ್ತದೆ, ಕೇಳ್ತಾನೆ, ಅದರೊಳಗೆ ಮಗ್ನನಾಗ್ತಾನೆ, ಪ್ರಗತಿಯನ್ನು ಪಡೀತಾನೆ, ಶಾಸ್ತ್ರಗಳನ್ನು ಅಧ್ಯಯನ ಮಾಡಲಿಕ್ಕೆ ಪ್ರಾರಂಭ ಮಾಡುತ್ತಾನೆ. ಇದು ಸಜ್ಜನರ ಸಹವಾಸದ ಲಾಭ. ಸತ್ಸಂಗತಿ ಕಥಯ ಖಿನ್ನ ಕರೋತಿ ಪುಂಸಾಂ. ಸಜ್ಜನರ ಸಹವಾಸದಿಂದ ಸಾಕಷ್ಟು ಬದಲಾವಣೆಗಳಾಗತ್ತೆ. ಮೊದಲು ನಾವು ಕಲಿಯಬೇಕಾದದ್ದು ರಾಮನಿಂದ ಸಂದೇಶ, ಅದು ಸಜ್ಜನರ ಸಹವಾಸ. ವೃದ್ಧರು ಅಂದರೆ ಕೇವಲ ವಯಸ್ಸಿನಿಂದ ವೃದ್ಧರು ಮಾತ್ರ ಅಲ್ಲ, ವಯೋವೃದ್ಧರೂ ಸರಿ, ಜ್ಞಾನವೃದ್ಧರೂ ಸರಿ, ತಪೋವೃದ್ಧರೂ ಸರಿ, ಶೀಲವೃದ್ಧರೂ ಸರಿ, ವಿವಿಧ ಗುಣಗಳಿಂದ ವೃದ್ಧರಾದವರು ಯಾರೋ ಅಂತಹ ಸಜ್ಜನರ ಸಹವಾಸವನ್ನು ನಾವು ಮಾಡಿದಾಗ ನಮ್ಮ ಜೀವನದಲ್ಲಿ ಪರಿವರ್ತನೆಯಾಗತ್ತೆ. ಅದನ್ನು ಇವತ್ತಿನ ಹಿರಿಯರೂ ಕಲಿಯಬೇಕು, ಯುವಕ ಯುವತಿಯರೂ ತಮ್ಮ ಜೀವನದಲ್ಲಿ ಅದನ್ನು ರೂಢಿಸಿಕೊಳ್ಳಬೇಕಾದ ಅಗತ್ಯ ಇದೆ. ಯಾವ ಯುವಕ ಯುವತಿಯರಿಗೂ ನಮ್ಮ ಹಿರಿಯರಿಂದ ಕೇಳಿ ತಿಳಿದುಕೊಳ್ಳಬೇಕಾದದ್ದಿದೆ ಅಂತೂ ಅನಿಸಿಲ್ಲ. ಇವತ್ತು ನಾವು ಸ್ವತಂತ್ರರು, ನಮಗೆ ತಿಳಿದದ್ದೇ ಸರಿ, ನಾವೇ ಬೇಕು ಅಂದರೆ ವೃದ್ಧರಿಗೆ ಕಲಿಸಿಕೊಡ್ತೇವೆ ಎನ್ನುವ ಸ್ಥಿತಿಯಲ್ಲಿದ್ದಾರೆ. ಆದರೆ ವೃದ್ಧರಿಂದ ಕಲಿಯಬೇಕಾದದ್ದು ಬಹಳ ಇದೆ. ನಾವು ಈಗ ಸತ್ಯ ಅಂತ ತಿಳಿದುಕೊಂಡದ್ದನ್ನು ನಾಳೆ ಅದು ತಪ್ಪು ಅಂತ ಗೊತ್ತಾದಾಗ ಪಶ್ಚಾತ್ತಾಪ ಪಡುವ ಸಂದರ್ಭಗಳು ಬರ್ತವೆ. ಅನುಭವದ ಪರಿಪಾಕದಿಂದ ಯಾವುದನ್ನು ದೃಢವಾಗಿ ಸತ್ಯ ಅಂತ ತಿಳಿದಿದ್ದಾರೆ, ಶಾಸ್ತ್ರದಿಂದ ತಿಳಿದಿದ್ದಾರೆ, ಅದನ್ನು ನಾವು ದೊಡ್ಡವರಿಂದ ಕೇಳಿ ತಿಳಿಯಬೇಕು ಅಂತ ಯುವಕರಿಗೆ, ಯುವತಿಯರಿಗೆ ಹಾಗೂ ಹಿರಿಯರಿಗೂ ಯಾವಾಗ ಪ್ರಜ್ಞೋದಯವಾಗತ್ತೆ ಆಗ ಶ್ರೀರಾಮಚಂದ್ರನ ಆದರ್ಶವನ್ನು ಪರಿಪಾಲನೆ ಮಾಡಿದಂತೆ ಆ ಒಂದು ಏಕಾದಶಿಯ ಉಪವಾಸದ ಸಂಕಲ್ಪವನ್ನಂತೂ ಮಾಡಿಯೇ ಬಿಟ್ಟಿದ್ದೀರಿ. ಅದರ ಜೊತೆಗೆ ಸ್ವಲ್ಪ ಸಮಯವನ್ನಾದರೂ ಜ್ಞಾನಿಗಳ, ಹಿರಿಯರ, ತಂದೆ ತಾಯಿ, ಅಜ್ಜ ಅಜ್ಜಿ ಆಗಿರಬಹುದು, ಕಕ್ಕ ಸೋದರ ಮಾವ ಯಾರಾದರೂ ಆಗಿರಬಹುದು, ಯಾರೇ ಇದ್ದರೂ ಅವರ ಅನುಭವಗಳು, ಒಳ್ಳೆಯ ನುಡಿಗಳು, ಹಿತನುಡಿಗಳು, ವಿದ್ವಾಂಸರು, ವಿಶೇಷವಾಗಿ ಸಾಧನೆ ಮಾಡಿದ, ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದವರು, ಅವರ ಅನುಭವದ ಮಾತುಗಳನ್ನು ಕೇಳಿ ಧರ್ಮದ ಉಪದೇಶವನ್ನು ಪಡೆದು ನೀತಿಯ ಮಾತುಗಳನ್ನು ಕೇಳಿ ನಮ್ಮ ಜೀವನದಲ್ಲಿರುವ ಅಂಕು ಡೊಂಕುಗಳನ್ನು, ತಪ್ಪುಗಳನ್ನು ತಿದ್ದಿಕೊಳ್ಳುವ ಪ್ರಯತ್ನವನ್ನು ನಾವೆಲ್ಲ ಮಾಡಬೇಕು ಅನ್ನುವಂತಹ ಶುಭ ಸಂಕಲ್ಪವನ್ನು ಶ್ರೀರಾಮಚಂದ್ರನ ಆದೇಶದ ರೂಪದಲ್ಲಿ, ಸಂದೇಶದ ರೂಪದಲ್ಲಿ ಎಲ್ಲರೂ ತಿಳಿಯೋಣ. ಅಂತಹ ಶ್ರೀರಾಮಚಂದ್ರ ಈ ತರಹದ ಸಂದೇಶಗಳನ್ನು, ಉಪದೇಶಗಳನ್ನು ತನ್ನ ಜೀವನದ ಮೂಲಕವಾಗಿ ಜಗತ್ತಿಗೆ ನೀಡಿ ಆ ಜಗತ್ತಿನ ದುಃಖ ದುಮ್ಮಾನಗಳನ್ನು ಕಳೆದು ಸಂತೋಷಪಡಿಸ್ತಾನೆ ಎನ್ನುವುದಕ್ಕಾಗಿಯೇ ಅವನನ್ನು ರಾಮ ಅಂತ ಕರೆಯೋದು. ರಮಯತಿ ಇತಿ ರಾಮ. ನಮ್ಮೆಲ್ಲರನ್ನ ಸಂತೋಷಪಡಿಸ್ತಾನೆ. ನಮ್ಮ ದುರ್ಗುಣಗಳನ್ನೆಲ್ಲ ತೊಳೆದು, ದೋಷಗಳನ್ನು, ಕಲ್ಮಶಗಳನ್ನೆಲ್ಲ ದೂರ ಮಾಡಿ, ಗುಣವಂತರನ್ನಾಗಿ ಮಾಡಿ, ಗುಣವಂತಿಕೆಯಲ್ಲಿ ಆನಂದ ಪಡುವಂತೆ ಮಾಡ್ತಾನೆ. ಕೆಲವರಿಗೆ ಗುಣವಂತಿಕೆ ಇರುತ್ತದೆ, ಅದರಲ್ಲಿ ಆನಂದ ಇರೋದಿಲ್ಲ. ಕೆಲವರು ಸತ್ಯನೇ ಮಾತಾಡ್ತಾರೆ, ದುಃಖ ಪಡ್ತಾ ಇರ್ತಾರೆ. ನನ್ನ ಹಣೆ ಬರೋಕ್ಕೆ ಸತ್ಯ ಮಾತಾಡಿ ಮಾತಾಡಿ ಸತ್ತು ಸುಣ್ಣಾಗಿ ಹೋದೆ. ಅವರು ಸುಳ್ಳು ಮಾತಾಡಿ ಮಾತಾಡಿ ಏನು ಶ್ರೀಮಂತರಾದರೂ, ಮನೆ ಮೇಲೆ ಮನೆ ಕಟ್ಟಿದ್ರು ಎಷ್ಟು ಕಾರು ಏನು ತಾನ, ಲಂಚಾವತಾರ. ಹಂಗೆ ನಾವು ಲಂಚ ತಗೋಬಾರ್ದಾಗಿತ್ತು? ಏನೋ ನಮ್ಮ ಜಾತಿದೆ ಹಿಂಗೆ ಹಣೆ ಬರ ಅಂತ ಮತ್ತೆ ಬೈಕೊಳ್ತಾನೆ. ಲಂಚ ತೆಗೆದುಕೊಳ್ಳದೆ ಇರೋದು ಗುಣ, ಸುಳ್ಳು ಮಾತನಾಡದೇ ಇರೋದು ಗುಣ. ಆದರೆ ನಾನು ಸತ್ಯ ಮಾತಾಡಿದ್ದಕ್ಕೆ, ಲಂಚ ತೆಗೆದುಕೊಳ್ಳದೇ ಇರೋದಕ್ಕೆ ಈ ರೀತಿ ದಾರಿದ್ರ್ಯವನ್ನು ಅನುಭವಿಸ್ತಾ ಇದ್ದೇನೆ ಅಂತ ದುಃಖ ಪಡಬಾರದು. ಲಂಚ ತೆಗೆದುಕೊಂಡು, ಸುಳ್ಳು ಮಾತನಾಡಿ, ಮೋಸ ಮಾಡಿ, ವಂಚನೆ ಮಾಡಿ, ಇನ್ನೊಬ್ಬರ ಕುತ್ತಿಗೆ ಕೊಯ್ದು ಬೇಕಾದಷ್ಟು ಹಣವನ್ನು ಗಳಿಸಿ ಆನಂದ ಪಡುವಂತಹ ಸುಖ ಸುಪ್ಪತ್ತಿಗೆಯ ಮೇಲೆ ಇದ್ದ ವ್ಯಕ್ತಿಯಾಗಿರಬಹುದು. ಆದರೆ
ಪ್ರಾಮಾಣಿಕವಾಗಿ ನ್ಯಾಯದಿಂದ ಗಳಿಸಿದ ಹಣದಿಂದ ಭಕ್ರಿ ಚಟ್ನಿ ತಿಂದರೂ ಕೂಡ ಅದರೊಳಗಿರುವಂತಹ ಆನಂದ ಲಂಚದಿಂದ ಮಾಡುವಂತಹ ಪಂಚಭಕ್ಷ ಪರಮಾನ್ನಗಳಲ್ಲಿ ಇಲ್ಲ. ಆ ಆನಂದ ಪಡೋದೇನಿದೆ ಅದು ಬಹಳ ಮಹತ್ವದ್ದಿದೆ. ರಮಯತೀತಿ ರಾಮ, ತನ್ನ ಧರ್ಮದಲ್ಲಿ ತನ್ನ ಗುಣವಂತಿಕೆಯಲ್ಲಿ ತಾನು ಕಷ್ಟ ಅನುಭವಿಸಿದರೂ ಅದೇ ಇಷ್ಟ ಅಂತ ಭಾವಿಸಿದರೆ ಅದು ನಿಜವಾದಂತಹ ದೊಡ್ಡ ಸ್ಥಿತಿ. ಕೆಲವರು ಸುಳ್ಳು ಮಾತಾಡ್ತಾರೆ, ಆದರೆ ಸತ್ಯವನ್ನು ಪ್ರೀತಿಸ್ತಾರೆ. ಕಳ್ಳತನ ಮಾಡ್ತಾರೆ, ಆದರೆ ಪ್ರಾಮಾಣಿಕತೆಯನ್ನು ಪ್ರೀತಿಸ್ತಾರೆ. ಒಂದರ್ಥದಲ್ಲಿ ಅದು ಒಳ್ಳೆಯದು. ಇಂದಿಲ್ಲ ನಾಳೆ ಅವನು ಸರಿಯಾದ ಮಾರ್ಗಕ್ಕೆ ಬರ್ತಾನೆ, ಇವನು ಡೇಂಜರು. ಇವನು ಗುಣವನ್ನು ಬೈತಾ ಬೈತಾ ಯಾವಾಗ ಆ ಕಡೆಗೆ ಹೋಗ್ತಾನೋ ಗೊತ್ತಾಗೋದಿಲ್ಲ. ರಮಯತೀತಿ ರಾಮ, ಗುಣವಂತಿಕೆಯನ್ನು ಕಲಿಸುವುದರ ಜೊತೆಗೆ ಗುಣವಂತಿಕೆಯಲ್ಲಿ ಆನಂದ ಪಡುವ ಕಲೆಯನ್ನು ಕಳಿಸ್ತಾನಲ್ಲ, ಆ ತೃಪ್ತಿಯನ್ನು ಕೊಡ್ತಾನಲ್ಲ, ಅವನು ರಾಮ. ಆ ರಾಮನೇ ಮೂಲ ರಾಮ. ಅವನ ಪಾದಗಳಿಗೆ ಎರಗಿ ಆ ಸದ್ಗುಣಗಳನ್ನು ಕೊಟ್ಟು ಗುಣವಂತಿಕೆಯಲ್ಲಿ ತೃಪ್ತಿಯನ್ನು ಪಡುವಂತಹ ಯೋಗವನ್ನು ನಮಗೆ ಕರುಣಿಸಲಿ ಎಂಬ ರಾಮಾಯಣದ ಸಂದೇಶವನ್ನು ಅನುಷ್ಠಾನದಲ್ಲಿ ತರುವ ಪ್ರಯತ್ನ ಮಾಡೋಣ. ಹರಯೇ ನಮಃ. ರಾಮ 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 ಹಯಗ್ರೀವ ಹಯಗ್ರೀವ ಹಯಗ್ರೀವೇತಿ ಯೋ ವದೇತ್ ಹಯಗ್ರೀವ ಹಯಗ್ರೀವೇತಿ ಯೋ ವದೇತ್ ತಸ್ಯ ನಿಸ್ಸರತೆ ವಾಣಿ ಜಹ್ನುಕನ್ಯಾ ಪ್ರವಾಹವತ್ ತಸ್ಯ ನಿಸ್ಸರತೆ ವಾಣಿ ಜಹ್ನುಕನ್ಯಾ ಪ್ರವಾಹವತ್ ಹಯಗ್ರೀವ ಹಯಗ್ರೀವ ಹಯಗ್ರೀವೇತಿ ಯೋ ಧ್ವನಿಃ ಹಯಗ್ರೀವ ಹಯಗ್ರೀವ ಹಯಗ್ರೀವೇತಿ ಯೋ ಧ್ವನಿಃ ವಿಶೋಭತೆ ಚ ವೈಕುಂಠ ಕವಾಟೋದ್ಘಾಟನ ಧ್ವನಿಃ ಹಯಗ್ರೀವ ಹಯಗ್ರೀವ ಹಯಗ್ರೀವೇತಿ ವಾದಿನಂ ನರಂ ಮುಂಚಂತಿ ಪಾಪಾನಿ ದರಿದ್ರಮಿವ ಯೋಷಿತಃ. ಜೈ ಶ್ರೀರಾಮ್ ಜೈ ಶ್ರೀರಾಮ್. ಹಯಗ್ರೀವ ಭಗವಾನ ಕೀ ಜೈ. ಶ್ರೀ 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 ಸತ್ಯಾತ್ಮತೀರ್ಥ ಶ್ರೀಪಾದ ಸ್ವಾಮಿ ಮಹಾರಾಜ ಕೀ. ಉತ್ತರಾದಿ ಮಠಾಧೀಶರಿಗೆ ನಮ್ಮ ಶ್ರೀಶ ಅಧ್ಯಾಪಕವರು ಪ್ರತಿ ವರ್ಷದಂತೆ ಶ್ರೀಮದ್ ಆಚಾರ್ಯರ ಮಾಯಾವಾದ ಖಂಡನ ಮತ್ತು ಸಂಧ್ಯಾವಂದನ ವಿಧಿ ಈ ಎರಡೂ ಗ್ರಂಥಗಳನ್ನು ಮರಾಠಿ ಭಾಷೆಯಲ್ಲಿ ಅನುವಾದ ಮಾಡಿ ವಿಶೇಷವಾಗಿ ಸೇವೆಯನ್ನು ಮಾಡಿದ್ದಾರೆ. ಈಗಾಗಲೇ ರುಕ್ಮಿಣೀಶ ವಿಜಯ, ಸುಮಧ್ವ ವಿಜಯ ಹೀಗೆ ಅನೇಕ ಗ್ರಂಥಗಳ ಮರಾಠಿ ಭಾಷಾನುವಾದವನ್ನು ಮಾಡಿ ದೇವರ ಸೇವೆಯನ್ನು ಮಾಡಿದ್ದಾರೆ. ಅವರಿಗೆ ದೇವರು ಆಯುರಾರೋಗ್ಯಾದಿಗಳನ್ನು ಕೊಟ್ಟು ಈ ವಾಂಗ್ಮಯ ಸೇವೆಯನ್ನು ಇದೇ ರೀತಿ ಅವರಿಂದ ಮಾಡಿಸಲಿ ಅಂತ ಪ್ರಾರ್ಥನೆ ಮಾಡಿ.
ಶ್ರೀ ಶ್ರೀ ದೇವರಾಜ್ ಅವರು ಹೂಡಾ ಕಮಿಷನರ್ ಮಹಾಸ್ವಾಮಿಗಳವರಿಂದ ಅನುಗ್ರಹ ಮಂತ್ರಾಕ್ಷತೆಯನ್ನು ಸ್ವೀಕರಿಸಬೇಕು ಅಂತ ಕೇಳಿಕೊಳ್ಳುತ್ತೇನೆ. ಸ್ವಾಮಿಗಳವರಿನ್ನೂ ಎದ್ದಿಲ್ಲ, ದಯವಿಟ್ಟು ಕೂಡಬೇಕು ಎಲ್ಲ ಸದ್ಭಕ್ತರು. ಶ್ರೀ ಸುನೀಲ್ ಅವರು ಮಾಧ್ಯಮ ಬಂಧುಗಳು, ಅವರು ಕೂಡ ಮಹಾಸ್ವಾಮಿಗಳವರಿಂದ ಫಲಮಂತ್ರಾಕ್ಷತೆಯನ್ನು ಸ್ವೀಕರಿಸಬೇಕು ಅಂತ ಕೇಳಿಕೊಳ್ಳುತ್ತೇನೆ. ಶ್ರೀ ಸಿದ್ದನಗೌಡರ್ ACP ಗಾಂಧಿ ವಿದ್ಯಾಗಿರಿ ಧಾರವಾಡ, ಅವರು ಕೂಡ ಮಹಾಸ್ವಾಮಿಗಳವರಿಂದ ಅನುಗ್ರಹ ಫಲಮಂತ್ರಾಕ್ಷತೆಯನ್ನು ಸ್ವೀಕರಿಸಬೇಕು ಅಂತ ಕೇಳಿಕೊಳ್ತೇನೆ. ಶ್ರೀ ದಯಾನಂದ್ CPI ವಿದ್ಯಾಗಿರಿ, ಅವರೂ ಕೂಡ ಮಹಾಸ್ವಾಮಿಗಳವರಿಂದ ಅನುಗ್ರಹ ಫಲಮಂತ್ರಾಕ್ಷತೆಯನ್ನು ಸ್ವೀಕರಿಸಬೇಕು ಅಂತ ಕೇಳಿಕೊಳ್ತೇನೆ. ಅರೇಮ್ ಸರ್